ಮಾನವೀಯತೆ. ರಾಜನಾಥ್ ಹೀಗಿರಬೇಕು. ಅವ್ರಿಗೂ ಒಂದು ಅಂಥದ್ವರೆಗೆ ಜಯಚಾಮರಾಜ ಒಡೆಯರ್ ಅವ್ರಿಗೆ ಅವ್ರ ಪಕ್ಕ ಯದುವೀರ ನಿಲ್ಲಿಸ್ಕೊಳ್ಳಿ. ಯದುವೀರ ನಾಳೆ ಏನಾಗ್ತಾನೆ ನಮಗೆ ಗೊತ್ತಿಲ್ಲ. ತುಂಬ ಒಳ್ಳೆ ಸಂಸದ ಆಗ್ಬೋದು, ಚೇಂಜ್ ಆಗ್ಬೋದು. ಆದರೆ ಆತ ಮಾಡಿರೋ ಮೊದಲನೇ ಡಿಸಿಷನ್ ಪಾರಿವಾಳಗಳ ಅನ್ನ ಕಿತ್ಕೊಂಡದ್ದು. ಈ ತಪ್ಪು ಆತನಿಗೆ ಅರಿವಾಗಿ ನಾಳೆ ಬದಲಾಗ್ಬೋದು. ನಾಲ್ವಡಿಯವ್ರಿಗಿಂತಲೂ ದೊಡ್ಡ ಹೃದಯವಂತ ಆಗ್ಬೋದು. ಆಗಲಿ ಅಂತ ನಮ್ಮ ಆಸೆ. ಇಲ್ಲಿ ಆತಂದೇ ಸ್ವಂತ ಬುದ್ಧಿಯಿಂದ ಆತ ತಗೊಂಡು ನಿರ್ಧಾರ ಅಂದರೆ ತಪ್ಪು ನಿರ್ಧಾರ ಕಡೆಯ. ಪ್ರಾಣಿಗಳ ಕಷ್ಟ ಅರಿಯುವಂಥ ಶಕ್ತಿ ನಿನಗಿಲ್ವಾ? ಅವು ಸೋಮಾರಿಗಳಾಗ್ಬಿಡ್ತಾವಂತೆ. ಅಲ್ಲಿ ಕಾಳಾಕ್ಬಿಟ್ರೆ ಸೋಮಾರಿಗಳಾಗ್ಬಿಡ್ತವೆ. ಆಯಿತು, ನೀನು ಸಂಸದ, ನಿನಗೂ ಸಂಬಳ ಬರುತ್ತೆ ಕೈ ತುಂಬ, ಮೈ ಬಗ್ಸಿ ದುಡಿತೀಯ? ಒಂದು ಸಿಂಪಲ್ ಪ್ರಶ್ನೆ ಕೇಳೋಣ. ನೀನು ಹಾಕೊಳ್ಳೋ ಶರ್ಟು, ಪ್ಯಾಂಟು, ಬನೀನು, ಅಂಡರ್ವೇರು ಒಗಿತೀಯ? ನೀನು ಖರ್ಚಿಗೆ ಒಗಿತೀಯ? ಅದಕ್ಕೆ ಬೇರೆ ಕೆಲಸದವ್ರವ್ರೆ. ಇದು ಅರಮನೆ, ನಾನು ರಾಜ, ಸಿಂಹಾಸನ ಮೇಲೆ ಕೂತ್ಕೋತೀನಿ, ನಾನು ರಾಜ. ನೀನು ಡ್ರಾಯಿಂಗ್ ರೂಮು, ಬೆಡ್ರೂಮಲ್ಲಿ ಏನಾದ್ರು ಧೂಳು ಬರೆಸ್ತೀರಾ? ಪುಸ್ತಕ ತಗೋತೀಯಲ್ಲ, ಪುಸ್ತಕದ ಮೇಲೆ ಧೂಳು ಬಟ್ಟೆಲ್ಲಿ ಬರೆಸ್ತೀಯ? ಇಲ್ಲ. ಮೋದಿಗೆ ಕೊಟ್ಟಂಗೆ ಎಲ್ಲನೂ ತಂದು ರೆಡಿ ಮಾಡಿ ಮಹಾಸ್ವಾಮಿ ತಗೊಳ್ಳಿ. ಈಗಲೂ ಹಾಗೆ ಕೊಡ್ಬೇಕು ಅರಮನೆಯಲ್ಲಿ. ಕಾಫಿ ಕುಡಿದು ಲೋಟನ ಪಕ್ಕ ಎತ್ತಿಡ್ತೀಯ? ಅಧಿಕಾರ ಬೇರೆ, ದುಡಿಮೆ ಬೇರೆ, ಮನುಷ್ಯತ್ವವನ್ನು ಅರಿಯುವ ಪ್ರಜ್ಞೆ ಬೇರೆ. ಅದು ಅಧಿಕಾರಿಗಳಲ್ಲಿ ಬರಬೇಕು. ರಾಜ ಅಂತ ಅನ್ನಿಸ್ಕೊಳ್ಳೋನಲ್ಲಿ ಬರಬೇಕು. ನೀವು ಮಾಧ್ಯಮದವರೇ ಮಹಾರಾಜ 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 ಅಂತ ಚುನಾವಣೆ ಸಮಯದಲ್ಲಿ ಪ್ರಚಾರ ಮಾಡಿದವರು. ಮಹಾರಾಜ ಎಲ್ಲಿದ್ದಾರೆ? ಇಂದಿರಾ ಗಾಂಧಿಯವರು 1969 ಡಿಸೆಂಬರಲ್ಲಿ ರಾಜಧನ ರದ್ದು ಮಾಡಿ ಅವ್ರಿಗೆ ಕೊಟ್ಟಿದ್ದ ಪ್ರಿವಿಲೇಜಸ್ ಎಲ್ಲ ಕಿತ್ತಾಕಿದ್ರಲ್ಲ, ಅದು 1971 ದಾರಿ ಬರುತ್ತೆ. ಒಂದು ರಾಜ್ಯಸಭೆಯಲ್ಲಿ ಒಂದು ವೋಟಲ್ಲಿ 70 ಸೋತೋಗುತ್ತೆ, 71 ಜಾರಿ ಆಗುತ್ತೆ. ಎಲ್ಲಿದೆ ಮಹಾರಾಜ ಅನ್ನೋದು? ಎಲ್ಲಿದೆ ಪ್ರಿವಿಲೇಜಸ್ಸು? ಇಲ್ಲ. ಜಯಚಾಮರಾಜವ್ರು ನೋಡಿ ಕಲಿಬೇಕಿತ್ತ. ಅಮೇರಿಕಾಲೋ ಇಂಗ್ಲೆಂಡಲ್ಲೋ ಅದೆಲ್ಲೋ ಓದ್ಕೊಂಬಂದಿರ್ತಲ್ಲ. 69 ಡಿಸೆಂಬರ್ ಇಂದಿರಾ ಗಾಂಧಿಯವರು ಆರ್ಡಿನೆನ್ಸ್ ಹೊರಡಿಸಿದ್ರು. ರಾಜಧಾನಿ ರದ್ದು ಮಾಡಿದ್ರು, ಮಹಾರಾಜ ಕೊಟ್ಟಿದ್ರು ಪ್ರಿವಿಲೇಜ್ ಎಲ್ಲ ಕಿತ್ತಾಕಿದ್ರು. ಮಾಜಿ ಮಹಾರಾಜ ಲೆಫ್ಟಿನೆಂಟಲ್ಲಿ ಹಾಕೋಬೇಕಷ್ಟೆ, ಪ್ರಿವಿಲೇಜಸ್ ಇಲ್ಲ. ರಾಜಧಾನಿ ರದ್ದಾಯಿತು. 70 ಅಕ್ಟೋಬರ್ಗೆ ದಸರಾ ಬರುತ್ತೆ. 3 ತಿಂಗಳ ಮೊದಲಿಂದ ಪ್ರಿಪ್ರೇಷನ್ ಆಗಬೇಕಾಯ್ತು. ಆವಾಗ ಮೈನ್ ದರ್ಬಾರಲ್ಲಿ ದರ್ಬಾರ್ ನಡೆಸೋರಲ್ಲ. ಇಲ್ಲ, ಈ ಸಲ ನಾನು ಕೂತ್ಕೊಳ್ಳಲ್ಲ, ಐ ಆಮ್ ನೋ ಮೋರ್ ಎ ಕಿಂಗ್, ಐ ಆಮ್ ಎ ಕಾಮನ್ ಸಿಟಿಸನ್. ಸಿಂಹಾಸನಲ್ಲಿ ಕೂತ್ಕೊಳ್ಳಲ್ಲ ಅಂದರು. ಸಿಂಹಾಸನ ಅಂತಂದರೆ ರಾಜನ ದರ್ಪ ಬರುತ್ತೆ. ಕಾರುಣ್ಯ ಇವ್ರಿಗಿಲ್ಲ, ಅವ್ರಿಗಿತ್ತು ಅವರಿಬ್ಬರಿಗೆ, ನಾಲ್ವಡಿಗೂ ಜಯಚಾಮರಾಜ ಒಡೆಯರ್ಗೂ. 10ನೇ ಚಾಮರಾಜ ಒಡೆಯರ್ಗೂ ಇತ್ತು. ಅವ್ರು 31ನೇ ವಯಸ್ಸಿಗೆ ಸತ್ತೋಗ್ತಾರೆ. ಅವರು ಹೆಸರು ಹೇಳಿದ್ದು ಇವರಿಬ್ಬರಿಗೆ. ದರ್ಪ ಅಲ್ಲ ಮುಖ್ಯ, ಕಾರುಣ್ಯ ಮುಖ್ಯ. ಇನ್ನೊಬ್ಬನ
ಕಣ್ಣಿನ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು. ಆ ನೋವನ್ನು ಆಡಿಸ್ಬೇಕು. ಅವನು ರಾಜ. ಇವತ್ತು ರಾಜತ್ವ ಇಲ್ಲ, ರಾಜ ಇಲ್ಲ. ಆದರೂ ಮೈಸೂರಿನ ಜನ ನಿನ್ನ ರಾಜ ಅಂತಾರೆ. ಯಾಕೆಂದರೆ ಅವರಿಬ್ಬರು ಪ್ರೊಫೆಷನ್ ನೋಡಿದ್ರಲ್ಲ, ಅವ್ರ ಮನೇಲಿ ದರ್ಬಾರ್ ಮಾಡೋದು ನೋಡಿದರು. ಅವರಿಬ್ಬರ ಬ್ಯಾಕ್ಗ್ರೌಂಡಲ್ಲಿ ನಿನ್ನನ್ನು ನೋಡ್ತಾರೆ. ಅವರಿಬ್ಬರ ಸ್ನೇಹಪೂರ್ಣ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ನೀನು ನಿಂತಿದ್ದೆ. ಬ್ಯಾಕ್ಗ್ರೌಂಡ್ ಅದು ನಿನಗಿರೋದು. ರಾಜ ಅವನು ಗತ್ತು ಅಹಂಕಾರ ತೋರಿಸೋನಲ್ಲ, ಪ್ರಾಣಿಗಳ ಅನ್ನ ಕಿತ್ಕೊಳ್ಳೋನಲ್ಲ. ನಾವಿಲ್ಲಿಗೆ ಬಿಡೋಲ್ಲ. ನೆನೆ ಹೋಗಿದ್ದು ಇವತ್ತು ಹೋಗಿ ಇವತ್ತು 3-4 ಜನ ಪೊಲೀಸ್ ಹೆಣ್ಮಕ್ಳಿದ್ದರು. ಕಾರ್ಪೊರೇಷನ್ ಯಾರೂ ಅಧಿಕಾರಿ ಇರಲಿಲ್ಲ. ಸ್ವಲ್ಪ ಹಾಕಿದ್ರು ಜನ ಕಾಳು, ಕಮ್ಮಿ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವು ಕೆಲವು. ಅರಮನೆ ಒಳಗೆ ಆ ಆನೆಗಳ ಹತ್ರ. ಅದಾದಮೇಲೆ ಬರ್ತವೆ. ನಾವು ಈ ಹೋರಾಟವನ್ನು ತುಂಬ ಗಂಭೀರವಾಗಿ ತಗೊಂಡಿದ್ದೀವಿ. ತರಲೆ ಮಾಡುವಂಗಿದ್ದರೆ ರಾಜಕೀಯ ಪಕ್ಷ ಬಳಸ್ಬೋದಾಗಿತ್ತು. BJP ವಿರುದ್ಧ ಕಾಂಗ್ರೆಸ್ನೇ ಎತ್ಕಟ್ಬೋದಾಗಿತ್ತು. ನಮಗೆ ಬೇಕಾಗಿಲ್ಲ ಅದು. ನ್ಯಾಯಪರ ಓಟ ಜನರೇ ಕರ್ಕೊತೀವಿ. ಜನ ಬರಲಿ ಬರದೇ ಇರಲಿ, ನಾವೊಂದು 2-3 ಜನ ಮುಂದುವರಿಸ್ತೀವಿ. ಇವತ್ತು ಫೈನಲಾಗಿ ಹೇಳಿ ಬಂದಿದ್ದೀವಿ, ಕಾರ್ಪೊರೇಷನ್ ಕಮಿಷನರ್ದು ತಪ್ಪಿಲ್ಲ, ಕ್ಲಿಯರ್ ಆಯಿತು. ತಪ್ಪಿರೋದು DCದು. ನಾಳೆ ಸಾಂಪ್ರದಾಯಿಕ ಮಾಮೂಲಾಗಿ DC ನೋಡ್ತೀವಿ. ಯಾವ ಕಾರಣಕ್ಕೆ ಸಂಸಧಾನ ಕಾರಣಕ್ಕೆ ಆ ಪತ್ರಕ್ಕೆ ಮಾನ್ಯತೆ ಕೊಡಬೇಕಾಗಿತ್ತು ಅನ್ನೋದಾದರೆ ವಿಚಕ್ಷಣಾ ಶಕ್ತಿ ಇಲ್ವನಿಗೆ ಮಾತಾಡಬೇಕಾಯಿತು. ಸಂಸದ ಶಾಸಕ ಹೇಳೋದಲ್ಲ, ಆರ್ಡ್ರಲ್ಲ ಅದು. DC ಆರ್ಡ್ರ್ ಅಂತ ತಗೊಂಡಿದ್ದಾನೆ. ನಾವು ನಾಡಿದ್ದು ಮಹದೇವಪ್ಪ ನೋಡ್ತೀವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ. ಇದು ಆಡಳಿತಾತ್ಮಕ ನಿರ್ಧಾರ ಅಲ್ಲ, ಸಾಮಾಜಿಕ ಪ್ರಭಾವ ಬೀರುವಂಥ ಸಾಮಾಜಿಕ ಕಾರ್ಯದ ನಿರ್ಣಯ ಇದು. ಜಿಲ್ಲಾ ಮಂತ್ರಿಯನ್ನು ಪರಿಗಣಿಸದೆ DC ಬರಿಬಾರ್ದಾಗಿತ್ತು. ಯಾಕೆಂದರೆ DC ನಿರ್ಧಾರದಿಂದ ಏನೇ ಆಗು ಹೋಗೋದಾದ್ರೂ, ಒಳ್ಳೆಯದು ಕೆಟ್ಟದ್ದೇನೇ ಆದ್ರೂ DCಗೆ ಹೇಳಲ್ಲ. ಅದ್ರ ಪರಿಣಾಮ ಎದುರಿಸೋದು ಜಿಲ್ಲಾ ಉಸ್ತುವಾರಿ ಮಂತ್ರಿ. ಮಹದೇವಪ್ಪ ನಾಳಿದ್ದು ಬರ್ತಾರಂತೆ, ಅವ್ರನ್ನ ಭೇಟಿ ಮಾಡ್ತೀವಿ. ಮಹದೇವಪ್ಪನ ಸ್ಪಾಟಕ್ಕೆ ಕರ್ಕೊಂಡು ಹೋಗ್ತೀವಿ, ಅದರ ಕತೆ ಹೇಳ್ತೀವಿ. ಆತ ನನ್ನ ಅನಿಸಿಕೆಯಲ್ಲಿ ಆತ ಪಾರಿವಾಳಕ್ಕೆ ತೊಂದರೆ, ಅನ್ನ ಕಿತ್ಕೊಳ್ಳೋಕೆ ಹೋಗಲ್ಲ. ಸರಿ, ಹಾಗಾದ್ರೆ ಸಮಾಜದಲ್ಲಿ ಬೇರೆ ಏನು ಸಮಸ್ಯೆಗಳು, ಸಮಾಜದಲ್ಲಿ ಈ ಪಾರಿವಾಳ ಆಹಾರ ವಿಚಾರ ಬಿಟ್ಟು ಸಮಾಜದಲ್ಲಿ ಏನು ಬೇರೆ ಸಮಸ್ಯೆಗಳೇ ಕಾಣಿಸ್ಲಿಲ್ವಾ ಅಂತ ಸಂಸದರಿಗೆ? ಇದೇ ಮುಖ್ಯ ಆಗೋಯ್ತು ಅವ್ರಿಗೆ ಅಂತ. ಅದೇ ಸಂಸದಾಗಿ ಎಷ್ಟು ತಿಂಗಳಾಗಿದೆ ನಂಗೆ ಗೊತ್ತಿಲ್ಲ. 3-4 ತಿಂಗಳಾಗಿದೆಯಾ? 3-4 ತಿಂಗಳಾಗಿದೆ. ಆತ ಹೆರಾಲ್ಡಲ್ಲಿ ಇದೆಯಲ್ಲಪ್ಪ, ನಮ್ಮಮ್ಮ ಮೊದಲನೇದು ಹೇಳಿದ್ದೆ ಇದು ಮಾಡ್ತಾಯಿದ್ದೀನಿ ಅಂತ. ಇದಕ್ಕಿಂತ 1 ವಾರ ಮುಂಚೆ ಪೇಪರ್ಲೊಂದು ನ್ಯೂಸ್ ಬಂದಿತ್ತು, ಮಹಿಷಾ ದಸರಾ ಆಚರಣೆಗೆ ನನ್ನ ವಿರೋಧ ಇಲ್ಲ, ಚಾಮುಂಡಿ ಅದೇನೋ ಪವಿತ್ರತೆಗೇನೋ ಧಕ್ಕೆ ಬರೆದಾಗೆ ಯಾರು ಎಲ್ಲಿ ಏನು ಬೇಕಾದ್ರೂ ಆಚರಿಸ್ಬೋದು ಅಂತ. ಅದು ಒಳ್ಳೆ ನಿರ್ಣಯ ಮಾತು. ಅದು ಪ್ರತಾಪ್ ಸಿಂಹ ಹುಚ್ಚುಚ್ಚಾಗಿ ಮಾತಾಡಿಯಾನೆ. ಮತ್ತೆ ಪ್ರತಾಪ್ ಸಿಂಹನ ಎಲ್ಲಿಗೆ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ. ಅವ್ನು ಮಾತಾಡೋದು ವೈಖರಿ. MP ಹೇಳೋದಕ್ಕೆ ತದ್ವಿರುದ್ಧವಾಗಿ ಮಾತಾಡಿಯ ನಾನು.
ಆ ಥರ ಮಾತಾಡಿದ ಎಂ ಪಿ ಏನೋ ಯೋಚನೆ ಮಾಡೋ ಶಕ್ತಿ ಇದೆ ಅಂತ ಅನ್ನಿಸ್ತು. ಅದಾದ ಒಂದು ವಾರಕ್ಕೆ ಇದು ಬಂತಲ್ಲ, ಬಹುಶಃ ಇನ್ಯಾರದೋ ಪ್ರೇರಣೆಯಿಂದ ಆತ ಮಾಡಿರ್ಬೋದು ಇದನ್ನು. ನಾವು KR ಕಾನ್ಸ್ಟಿಟ್ಯೂನ್ಸಿ MLA ಹತ್ರ ಮಾತಾಡಿದ್ದೀವಿ. ಅವ್ರು ಮಿಸ್ಗೈಡ್ ಆಗಿ ಆತಗೆ ಬಹಳ ಬೇಜಾರಾಗಿದೆ ಶ್ರೀವತ್ಸಗೆ. ಅಲ್ಲಿ ಮಾತಾಡಿದವನೊಬ್ಬ ಮನುಷ್ಯ ಅತ್ಯಂತ ಕೆಟ್ಟದಾಗಿ ಮಾತಾಡಿದ್ದಾನೆ. ಜೈನ ಕಮ್ಯುನಿಟಿ ಅಂತ ಹೇಳಿಲ್ಲ, ಪರೋಕ್ಷವಾಗಿ ಅವ್ರಿಗೇನೆ ಇಟ್ಕೊಂಡು ಆತ, ಆಯಿತಾ.